ರಾಜ್ಯದಲ್ಲಿ ಕಳೆದ ವರ್ಷ ಮಳೆ ಕೈಕೊಟ್ಟ ಪರಿಣಾಮ ಯಾವ ರೀತಿ ಬರಗಾಲದ ಸ್ಥಿತಿಯನ್ನ ಇವತ್ತಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರೂ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಗೆ ರಾಜಧಾನಿಯಲ್ಲಿ ಕುಡಿಯೋ ನೀರಿನ ತತ್ವಾರ ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಕನ್ಸ್ಟ್ರಕ್ಷನ್ಗೂ ಕೂಡ ನೀರಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆಗೆ ಮನೆ ಕಟ್ಟೋರು ವಾಟರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಂಬಂತೆ ಇನ್ಮುಂದೆ ಬಿಲ್ಡ್ ಆಗ್ತಾ ಇರುವಂತಹ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಕೆಗೆ ಕೊನೆಗೂ ಮುಂದಾಗಿದ್ದಾರೆ. ಹೊಸದಾಗಿ ಮನೆ ಕಟ್ತಾ ಇರೋರು ಬಹುತೇಕ ಮಂದಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಂಡು ನೀರಿನ ಸಮಸ್ಯೆಯಿಂದ ಪಾರಾಗುವ ಪ್ಲಾನ್ ಮಾಡಿದ್ದಾರೆ. 2016ರಲ್ಲಿ ಸರ್ಕಾರ ಹಾಗೂ ಪಾಲಿಕೆ ಮಳೆ ನೀರು ಕೊಯ್ಲು ಪ್ರತಿ ಮನೆಗಳಲ್ಲೂ ಕಡ್ಡಾಯವಾಗಿ ಇರಬೇಕು ಅಂತ ಆದೇಶವನ್ನೇನೋ ಕೊಟ್ಟಿತ್ತು. ಜನ ಮಾತ್ರ ಇದನ್ನು ನಿರ್ಲಕ್ಷ್ಯ ಮಾಡಿದ್ರು. ಸಿಟಿಯಲ್ಲಿ ಇಲ್ಲಿ ತನಕ 50ರಿಂದ 60 ಸಾವಿರ ಮನೆಗಳು ಮಳೆ ನೀರು ಕೊಯ್ಲನ್ನ ಅಳವಡಿಕೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಇದರ ಪರಿಣಾಮ ಇವತ್ತು ಒಬ್ಬೊಬ್ಬರು ಕೂಡ ಹನಿ ಹನಿ ನೀರಿಗಾಗಿ ಒದ್ದಾಡುವಂತಾಗಿದೆ. ಆದರೆ ಇದರಿಂದ ಎಚ್ಚೆತ್ತಂತಹ ಕೆಲವರು ಈಗ ಈ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿರೋದ್ರಿಂದ ನಮ್ಮ ಮನೆಯಲ್ಲಿ 7 ವರ್ಷ ಆಯ್ತು ನಾವು ಈ ಬಿಲ್ಡಿಂಗ್ ಕಟ್ಟಿಸಿ. ಒಂದು ದಿವಸಕ್ಕೂ ಸಹ ನಮಗೆ ನೀರಿನ ಅಭಾವನೇ ಇಲ್ಲ. ಒಂದೇ ಒಂದು ದಿನಕ್ಕೂ ಸಹ ಎಷ್ಟು ಬೇಸಿಗೆ ಬಂದಿದ್ದಾವೆ ಅಷ್ಟರಲ್ಲೂ ಸಹ ಒಂದು ದಿನಕ್ಕೂ ನಮಗೆ ನೀರಿನ ತೊಂದರೆನೇ ಆಗಿಲ್ಲ. ನಮ್ಮಲ್ಲಿ ನಾವು 4 ಜನ ಇದ್ದೀವಿ. ಬಾಡಿಗೆ ಮನೆಯಲ್ಲಿ ಒಂದು 20-22 ಜನ ಇದ್ದಾರೆ ಮೇಡಮ್. ಯಾವತ್ತೂ ನಮ್ಮ ಮನೆಯಲ್ಲಿ ನೀರಿನ ತೊಂದರೆನೇ ಇಲ್ಲ. ನೀರು ಅಷ್ಟೇ ಫೋರ್ಸ್ ಇದೆ. ಇನ್ನು ನಾವು ಬೋರ್ ಹಾಕಿಸಿದಾಗ ಎಷ್ಟು ಫೋರ್ಸ್ ಇತ್ತೋ ಅಷ್ಟೇ ಫೋರ್ಸ್ ಇದೆ. ಇನ್ನು ಮಳೆ ಬಂದಾಗ ನಮಗೆ ಇನ್ನೂ ನೀರು ಜಾಸ್ತಿ ಆಗುತ್ತೆ. ಮಳೆ ಬಂದಾಗ ಬೋರ್ನಲ್ಲಿ ನೀರು ಜಾಸ್ತಿ ಆಗುತ್ತೆ. ತುಂಬ ಉಪಯೋಗ ಮೇಡಮ್. ಎಷ್ಟು ಜೀವಗಳಿಗೆ ನೀರಿಲ್ಲದೆ ಯಾವ ಜೀವ ತಾನೇ ಬದುಕುತ್ತೆ ಹೇಳಿ. ಹಾಗಾಗಿ ನೀರು ಮನುಷ್ಯನಿಗೆ ಮುಖ್ಯವಾದಂಥದ್ದು. ರೈನ್ ವಾಟರ್ ಮನೆ ಕಟ್ತಾಗಿಂದಾನೆ BBMP ಅವ್ರು ನಾವು ಹೇಳಿರೋದು, ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಹಾಕಲೇಬೇಕು ಅಂದ್ಬಿಟ್ಟು. ಅದು ಹಾಕಿದ್ರಿಂದ ನಮ್ಗೆ ಭಾಳ ಬೆನಿಫಿಟ್ ಆಗಿದೆ. ಅಂದರೆ ವಾಟರ್ ಟೇಬಲ್ ರೀಚಾರ್ಜ್ ಆಗಿದೆ, ಅದರಿಂದ ಬೇರೆಯವ್ರಿಗೆ ಉಪಯೋಗ ಆಗಿದೆ. ಈಗ ನಮ್ಮ ಮನೆಗೆ ಮಾಡಿದ್ದೀವಿ ಏನಂದರೆ, ನಾವು ಡೈರೆಕ್ಟಾಗೆ ಟೆರೆಸಿಂದ ಏನು ನೀರು ಕಲೆಕ್ಟ್ ಆಗುತ್ತೋ ಅದು ನಾವು ಪೈಪಿಂದ ಬಿಟ್ಟು ಭೂಮಿಗೆ ಬಿಟ್ಬಿಟ್ಟಿದ್ದೀವಿ ಡೈರೆಕ್ಟಿಗೆ. ಅದು ಯಾರಿಗಾರೋ ಬೆನಿಫಿಟ್ ಆಗಲಿ ಅಂದ್ಬಿಟ್ಟು. ಬಟ್ ಏನಂದರೆ ಎಲ್ಲರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದರೆ ಈ ಥರ ಸಿಚುವೇಶನ್ ಅಂತೂ ಬೆಂಗಳೂರಿಗೆ ಬರ್ತಿರ್ಲಿಲ್ಲ. ಇನ್ನೂ ಒಂದು 50,000 ಮನೆಗಳು ಮಾಡಿಲ್ಲ ಅಂತಿದ್ದಾರೆ. ಸೊ ಇದು ನಾವುಗಳು ಮಾಡ್ಕೊಂಡಿರೋದು. ಸರ್ಕಾರ ಒಂದು ಇದು ತಂದಿದ ಮೇಲೆ ಮಾಡಬೇಕಂದಾಗ ನಾವು ಮಾಡಬೇಕಾಯಿತು. ಈಗ ನಾವು ಸರ್ಕಾರಕ್ಕೆ ಬೈತಾ ಇದ್ದೀವಿ, ಎಲ್ರಿಗೂ ಬೈತಾ ಇದ್ದೀವಿ ನೀರಿಲ್ಲ ಅಂದ್ಬಿಟ್ಟು. ನಾವೇ ಮಾಡಿಲ್ಲ. ಸೊ ನಮ್ಮದು ತಪ್ಪಿದೆ. 100% ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿರೋದ್ರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ, ಮಾಡಲೇಬೇಕು. ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ವಿಚಾರ ಹೊರ ರಾಜ್ಯದ ನಾಯಕರು ಅಂದರೆ ಚಿತ್ರದ ನಾಯಕರುಗಳ ಗಮನಕ್ಕೂ ಕೂಡ ಬಂದಿದೆ. ಈ ವಿಚಾರದಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಕೂಡ ತೆಲುಗು ನಟ ಚಿರಂಜೀವಿ ಅವರು ಕನ್ನಡದಲ್ಲೇ ಟ್ವೀಟ್ ಮಾಡಿ ನೀರಿನ ಸಂರಕ್ಷಣೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರಿಸಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಚಿರಂಜೀವಿ ಫಾರ್ಮ್ ಹೌಸ್ ಹೊಂದಿದ್ದು ಅಲ್ಲಿ ಕೈಗೊಂಡ ಕ್ರಮಗಳನ್ನು ಅವರು ವಿವರಿಸಿದ್ದಾರೆ. ಪರಿಸರ ಸ್ನೇಹಿ ಮನೆ ನಿರ್ಮಿಸುವಂತೆ ಒತ್ತಿ ಹೇಳಿದ್ದಾರೆ. ಮಳೆ ಕೊಯ್ಲು ಜೊತೆಗೆ ಫಾರ್ಮಾಕಲ್ಚರ್ ನಿಯಮಗಳನ್ನು ಅಳವಡಿಸಿಕೊಳ್ಳುವಂತೆ ಕೂಡ ಜನರಿಗೆ ಮನವಿಯನ್ನ ಮಾಡಿದ್ದಾರೆ. ಆ ಮೂಲಕ ತಮ್ಮ ಸಾಮಾಜಿಕ ಬದ್ಧತೆಯನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ.